ರಾಜ್ಯ ರೈತ ಏಕೀಕರಣ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ಸಂಘ ರೈತ ಸಂಘ ಒಕ್ಕೂಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅದೇ ರೀತಿಯಾಗಿ ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ ತಮ್ಮದೇ ಆದ ಒಂದು ಛಾಪವನ್ನು ಮೂಡಿಸಿರ್ತಕ್ಕಂಥದ್ದು ರೈತ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಸೋಣಪ್ಪ ಪೂಜಾರಿ ಅವರು. ಯಾಕಂದ್ರೆ ಈ ಭಾಗದ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಹಲವು ರೈತರ ಸಮಸ್ಯೆಗಳನ್ನ ಕುರಿತು ಇವತ್ತೇನು ಜನಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಆ ನಾಯಕರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ಮೈಸೂರಿನ ಮತ್ತು ಮಂಡ್ಯ, ಬೆಂಗಳೂರು, ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ ಹಲವು ತಮ್ಮದೇ ಆದ ಒಂದು ರೈತರ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥ ವಿದ್ಯಾಸಾಗರ್ ಅವರು ಮತ್ತು ನಮ್ಮ ಭಾಗ್ಯರಾಜ ಅವರು ಮತ್ತು ಬಳ್ಳಾರಿಯ ಇವತ್ತೇನು ಗ್ರಾಮೀಣ ಬ್ಯಾಂಕ್ ಇವತ್ತು ಒನ್ ಟೈಮ್ ಸೆಟಲ್ಮೆಂಟ್ ಹೋರಾಟವನ್ನು ಇವತ್ತು ಜನರಿಗೆ ನ್ಯಾಯ ಸಿಗುವಲ್ಲಿ ಸುಮಾರು ಕರ್ನಾಟಕ ರೈತ ಏಕೀಕರಣ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಏಕೀಕರಣ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ಸಂಘ ರೈತ ಸಂಘ ಒಕ್ಕೂಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಲಾಸ್ಟ್ ಎಂಡ ನೀನು ಏಕೀಕರಣ ಹೋರಾಟಕ್ಕೆ, ಏಕೀಕರಣ ಹೋರಾಟಕ್ಕೆ, ಹಸಿರು ಸೇನೆಗೆ, ಬೆಳಗಾವಿ ಅಧಿವೇಶನಕ್ಕೆ ಚಲೋಗೆ, ಬೆಳಗಾವಿ ಅಧಿವೇಶನ ಚಲೋಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಾಗೂ ಶಂಷಾದ್ ಬೇಗಂ, ನಮ್ಮ ಶಿವರಾಮಣ್ಣ, ಸತೀಶ್ ಮಾಧವ್ ರೆಡ್ಡಿ ಸಾಹೇಬರು, ಸೊ ಹೀಗೆ ಎಲ್ಲ ಹಿರಿಯರು ತಮ್ಮದೇ ಆದ ಪ್ರಾಂತ್ಯಗಳಲ್ಲಿ ತಮ್ಮದೇ ಆದ ಒಂದು ಇತಿಮಿತಿಯನ್ನು ಮೀರಿ ರೈತ ಸಮುದಾಯಕ್ಕೆ ತ್ಯಾಗ ಮಾಡಿರುವಂತಹ, ಕೊಡುಗೆ ನೀಡಿರುವಂತಹ ರೈತ ನಾಯಕರುಗಳು ಬಂದಿದ್ದೀರಿ. ಇದು ಕರ್ನಾಟಕದ ರೈತ ಸಂಘಗಳ ಏಕೀಕರಣದ ಎರಡನೇ ಯಶಸ್ವಿ ಸಭೆ ಅಂತ ಹೇಳ್ಬೋದು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಾವೇನು ಸಭೆ ಮಾಡಿದ್ವಿ, ಅದರಲ್ಲಿ ಪರಸ್ಪರ ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ಳೋಕ್ಕೆ, ಇಂಟರಾಕ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಯಿತು. ಈ ಸಭೆಯಲ್ಲಿ ಕರ್ನಾಟಕದಾದ್ಯಂತ ಸಮಗ್ರವಾಗಿ, ಅದು ಉತ್ತರ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮಲೆನಾಡು ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಸೊ ಎಲ್ಲ ಭಾಗಗಳ ಸಮಸ್ಯೆಗಳನ್ನ ಸಂಪೂರ್ಣವಾಗಿ
ಎಲ್ರಿಗೂ ಸಮಾನ ಅವಕಾಶ, ಸಮಾನ ಗೌರವ, ಸಮಾನ ಸ್ಥಾನಮಾನ ಕೊಟ್ಟು ಅವರ ಸಮಸ್ಯೆಗಳನ್ನು ಆಲಿಸುವಂತಹ ಒಂದು ಚಟುವಟಿಕೆ ನಡೀತು. ಸೊ ಈ ಎಲ್ಲ ಸಮಸ್ಯೆಗಳನ್ನ ನಾವು ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. 100ಕ್ಕೂ ಹೆಚ್ಚು ಸಮಸ್ಯೆಗಳಿವೆ. ಅವೆಲ್ಲವನ್ನು ಕೂಡ ನಾವು ಕರಪತ್ರ ಸಾಹೇಬರು ರೆಡಿ ಮಾಡ್ತಿದ್ದಾರೆ, ಅದರಲ್ಲಿ ನಮೂದನೆ ಮಾಡಿ ವಾಟ್ಸಪ್ ಮುಖಾಂತರ ನಿಮಗೆ ಬಿಡ್ತೀವಿ. ಪ್ರಮುಖವಾಗಿ ರಾಜ್ಯದಲ್ಲಿ ಆಗ್ಬೇಕಾದ್ದು ಸಂಪೂರ್ಣ ಸಾಲ ಮನ್ನಾ, ಸಂಪೂರ್ಣ ಸಮಗ್ರ ನೀರಾವರಿ. ಕರ್ನಾಟಕದಲ್ಲಿ ತುಂಬಾ ಉಪನದಿಗಳಿವೆ. ಅವುಗಳ ಮುಖಾಂತರ ಎಲ್ಲೆಲ್ಲಿ ಬರ ಪ್ರದೇಶ ಇದೆ, ಎಲ್ಲೆಲ್ಲಿ ಒಣ ಪ್ರದೇಶ ಇದೆ, ಅವುಗಳಿಗೆ ನಾಲೆ ಮುಖಾಂತರ ಕೆರೆಗಳಿಗೆ ಆ ನೀರನ್ನ, ನದಿಗಳ ನೀರನ್ನ ತುಂಬಿಸೋ ಅಂತ ಒಂದು ಕೆಲಸ ಮಾಡುವಂಥದ್ದು. ನದಿಗಳ ಜೋಡಣೆ ನಾನು ಒಪ್ಪೋದಿಲ್ಲ, ಕಾರಣ ನಾವು ಕೆಳಗಡೆ ಇದೀವಿ. ಈ ನದಿಗಳ ಜೋಡಣೆ ಮಾಡಿದ್ರೆ ನಮಗೇನು ಉಪಯೋಗ ಇಲ್ಲ, ಅದು ನೇರ ತಮಿಳ್ನಾಡು ಕಡೆ ಹರಿದು ಹೋಗ್ತದೆ, ಸಮುದ್ರ ತೀರ್ಬಿಡ್ತದೆ. ಆ ಕಾರಣ ನಮ್ಮಲ್ಲಿರೋ ಉಪನದಿಗಳ ಮುಖಾಂತರ, ಪೈಪ್ಲೈನ್ ಮುಖಾಂತರ ಕೆರೆಗಳಿಗೆ ನೀರು ತುಂಬಿಸೋ ಅಂತ ಒಂದು ಕೆಲಸ. ಬೆಳಗಾವಿ ಚಲೋ ಪ್ರಮುಖ ಉದ್ದೇಶ ಚುನಪ್ಪ ಅವರು ಹೇಳ್ದಂಗೆ ಟನ್ ಕಬ್ಬಿಗೆ 5,500 ನಿಗದಿ ಮಾಡಬೇಕು ಅನ್ನೋದು, ಭತ್ತಕ್ಕೆ 3,500 ನಿಗದಿ ಮಾಡಬೇಕು ಅನ್ನೋದು ಕ್ವಿಂಟಾಲ್ಗೆ. ಅದೇ ರೀತಿ ತೊಗರಿ ಇರ್ಬೋದು, ಗೋಂಜೋಳ ಇರ್ಬೋದು, ಆಮೇಲೆ ಮೆಣಸಿನ್ಕಾಯಿ ಇರ್ಬೋದು, ಎಲ್ಲ ಬಹಳಷ್ಟು ಬೆಳೆಗಳಿಗೆ ಉತ್ತಮವಾದ ಬೆಂಬಲ ಬೆಲೆಯನ್ನ ನಾವು ಕೇಳುವಂತ ಒಂದು ಕೆಲಸ. ಅದ್ರ ಜೊತೆಗೆ ತುಂಗಭದ್ರಾ ಅಣೆಕಟ್ಟಿನ ಹೂಳೆತ್ತುವಂತ ಕೆಲಸ. ಆಮೇಲೆ ಆಲ್ಟರ್ನೇಟಿವ್ ಆಗಿ ಅವರೇನು ಒಂದು ಡ್ಯಾಮ್ ಕಟ್ಟಬೇಕು ಅಂತಿದ್ದಾರೆ, ಸಮಾನಾಂತರ ಜಲಾಶಯ. ಅದನ್ನ ಆದಷ್ಟು ಬೇಗ ಅವರು ಅದ್ರ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಅಂತ ಒತ್ತಾಯ ಮಾಡುವಂತ ಕೆಲಸ. ಸೊ ಈ ಎಲ್ಲ ಪ್ರಮುಖ ಉದ್ದೇಶಗಳನ್ನ ಇಟ್ಕೊಂಡು ಬೆಳಗಾವಿ ಚಲೋನ ನಾವು ಯಶಸ್ವಿ ಮಾಡೋಣ. 1 ಲಕ್ಷ ಜನ ಟಾರ್ಗೆಟ್ ಇದೆ. ಪ್ರಾಕ್ಟಿಕಲಿ ಸ್ಪೀಕಿಂಗ್ ಅದರ ಅರ್ಧ ಬಂದರೂ ಕೂಡ ನಾವು ಸಕ್ಸೀಡ್ ಆದಂಗೆ. ಕಾರಣ ಈಗಿನ ವಿದ್ಯಮಾನದಲ್ಲಿ ಯಾವ ರಾಜಕೀಯ ಪಕ್ಷಗಳಿಗೂ ಕೂಡ ಅಷ್ಟು ಜನ ಸೇರ್ತಾ ಇಲ್ಲ. ಸ್ವಯಂ ಪ್ರೇರಣೆಯಿಂದ ಒಂದು 50-60 ಸಾವಿರ ಜನ ಬರೋದಿದೆಯಲ್ಲ, ಅದು ಅವರುಗಳು ಅವರೇ ಟೆಂಪೋ ಟ್ರಾವೆಲರ್ ಮಾಡಿ, ಅವರೇ ಹಣ ಕೊಟ್ಟು, ಅವರೇ ಊಟ ಕೊಟ್ಟು ಏನು 1 ಲಕ್ಷ ಜನ ತರಿಸ್ತಾರೆ. ಅದರ 2 ಪಟ್ಟಿಗೆ ಸಮ ಸ್ವಯಂ ಪ್ರೇರಣೆಯಿಂದ ಜನ ಬರುವಂಥದ್ದು. ಆ ಕಾರಣ ಕರ್ನಾಟಕದಲ್ಲಿ ಇದೊಂದು ಹೊಸ ರೈತ ಕ್ರಾಂತಿಗೆ ನಾಂದಿ ಹಾಡ್ಲಿ. ಜೊತೆಗೆ ಈ ಒಂದು ಏಕೀಕರಣದ ಪ್ರಕ್ರಿಯೆಯಲ್ಲಿ ಎಲ್ಲ ರಾಜ್ಯಾಧ್ಯಕ್ಷರುಗಳದ್ದು ಅವರದ್ದು ಡಿಫ್ರೆಂಟ್ ಬಾಡಿಗಳು ಹಾಗೆ ಇರುತ್ತೆ. ಆದ್ರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ನ ಅಡಿಯಲ್ಲಿ ಎಲ್ಲರೂ ಒಟ್ಟಿಗೆ ಒಂದು ಚಳುವಳಿಯಲ್ಲಿ ಅವರವರ ಒಂದು ಸಮಸ್ಯೆಗಳನ್ನ ಈಗ ನಾವು ಹಂಚ್ಕೊಂಡ್ವಿ. ಹಂಗೆ ಸಾಗರೋಪಾದಿಯಲ್ಲಿ ಜನರ ಮುಂದೆ ನಿಮ್ಮ ಸಮಸ್ಯೆಯನ್ನ ಹೇಳಿ ಇದಕ್ಕೆ ಪರಿಹಾರ ಸಿಗಬೇಕು ಅಂತ ಸರ್ಕಾರದ ಗಮನ ಸೆಳೆಯುವಂತಹ ಒಂದು ಪ್ರಕ್ರಿಯೆ. ಇದಕ್ಕೆ ಯಾವುದೇ ರಾಜ್ಯಾಧ್ಯಕ್ಷ ಇರೋದಿಲ್ಲ. ನಮ್ಮ ಕುಟುಂಬದ ಹೆಸರು, ನಾನು ಏನು ಅವರ ಪ್ರತಿನಿಧಿಯಾಗಿದ್ದೀನಿ, ಅದನ್ನ ಸದ್ಬಳಕೆ ದಯವಿಟ್ಟು ಮಾಡ್ಕೊಳ್ಳಿ. ನಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು ನಾಯಕತ್ವ ಆಗತ್ತೆ ಹೊರತು ಯಾವುದೇ ಪದವಿ ಅನ್ನೋದು ನಾಯಕತ್ವ ಆಗೋದಿಲ್ಲ. ನಮ್ಮ ಉಪಸ್ಥಿತಿ ನಿಮಗೆ ಅಗತ್ಯ ಇದ್ರೆ, ನಿಮ್ಮ ಭಾಗಗಳಲ್ಲಿ ಚಳುವಳಿಗಳನ್ನ ಕಟ್ಟಲಿಕ್ಕೆ, ನಿಮ್ಮ ಭಾಗಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅಲ್ಲಿ ನಮ್ಮ ಉಪಸ್ಥಿತಿ ಇರುತ್ತೆ. ಬಟ್ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕರೀರಿ, ಅದಕ್ಕೆ ಖಂಡಿತ ಬರೋಣ. ಮಾಧವ್ ರೆಡ್ಡಿ ಸರ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ, ತಾವು ಬಂದಿದ್ದೀರಿ. ಎಟ್ ದಿ ಸೇಮ್ ಟೈಮ್ ನಾನು ಅವರ ಮಗನಾಗಿ ಹುಟ್ಟಿ ಚುನಾವಣೆಗಾಗ್ಲಿ ಅಥವಾ ಅಧಿವೇಶನಕ್ಕಾಗ್ಲಿ ರೈತ ಚಳವಳಿಯನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಯಾವುದೇ ಒಂದು ದುರುದ್ದೇಶವಿಲ್ಲ. ನನ್ನ ಬದುಕಿನಲ್ಲಿ ಬಹಳ ಬೇಗ ಅಪ್ಪ ಅಮ್ಮನ ಕಳ್ಕೊಂಡು ಬದುಕನ್ನ ಕಟ್ಕೊಂಡು ಬದುಕನ್ನ ಭದ್ರ ಮಾಡಿ ಸಾರ್ವಜನಿಕ ಬದುಕಿಗೆ ಬರೋದು ಹುಡುಗಾಟಿಕೆ ವಿಷಯ ಆಗಿರ್ಲಿಲ್ಲ. ಬರೋ ಸಂದರ್ಭದಲ್ಲೂ ಕೂಡ ತುಳಿದವರು ಬಹಳ ಜನ. ಕಾರಣ ನಾವಿದ್ದ ಕಡೆ ದುರುದ್ದೇಶ ಇರೋ ಕೆಲವು ಜನ ಅವ್ರಗಳದ್ದು ವರ್ಕೌಟ್ ಆಗ್ತಿರ್ಲಿಲ್ಲ. ಕಾರಣ ನಮ್ಮ
ರಕ್ತದಲ್ಲಿ ಸಿದ್ಧಾಂತ ಪ್ರಾಮಾಣಿಕತೆ ಹರಿದಿರೋದ್ರಿಂದ ಎಲ್ಲಿ ಅವರ ದಂಧೆಗಳಿಗೆ ನಾವು ಕಡಿವಾಣ ಹಾಕ್ತೀವೋ ಅಂದ್ಬಿಟ್ಟು ಅವ್ರು ನಮಗ್ ಕಡಿವಾಣ ಹಾಕ್ತಿದ್ರು. ಆ ಸಂದರ್ಭದಲ್ಲಿ ನನಗೆ ಪ್ರೀತಿಯಿಂದ ಯಾವಾಗ್ಲೂ ಧ್ವನಿಯಾಗಿ ನಿಂತವರು ಇವರಿಬ್ರು, ಈ ಉತ್ತರ ಕರ್ನಾಟಕದ ಹುಲಿಯ, ಈ ದಕ್ಷಿಣ ಕರ್ನಾಟಕದ ಹುಲಿಯ. ಈಗ ಹೊಸದಾಗಿ ಶರಣಪ್ಪ ದೊಡ್ಡಮನಿ ಸಾಹೇಬ್ರು ಪ್ರೋತ್ಸಾಹ ಕೊಟ್ಕೊಂಡು ಒಬ್ಬ ಹಿರಿಯ ಸಹೋದರರಂತೆ ನಿಂತಿದ್ದಾರೆ. ತಾವೆಲ್ರಿಗೂ ಕೂಡ ನಾನು ಮನವಿ ಮಾಡೋದು, ನಾವೆಲ್ಲರೂ ಒಂದು ಪರಿವಾರ, ನಾವೆಲ್ಲರೂ ಸಹೋದರರು. ನಮ್ಮ ತಂದೆಯವರ ಸಾವಿನ ನಂತರ ನಾವೆಲ್ಲರೂ ಕಸಿನ್ಗಳಾಗಿದ್ವಿ, ದಾಯಾದಿಗಳಾಗಿದ್ವಿ, ಕವಲುದಾರಿಗಳಲ್ಲಿದ್ವಿ. ಈಗ ಒಂದೇ ದಾರಿಯಲ್ಲಿ ಸಹೋದರ ಸಹೋದರಿಯರಂತೆ ಒಟ್ಟಾಗಿ ನಡೆಯೋಣ. ನನ್ನ ಕರ್ತವ್ಯ ನಾಯಕನ ಕರ್ತವ್ಯ ಅಲ್ಲ, ನನ್ನ ಕರ್ತವ್ಯ ಒಬ್ಬ ಮೆಸೆಂಜರ್, ಒಬ್ಬ ಪ್ರವಾದಿಯ ಕರ್ತವ್ಯ. ಜಗಜ್ಯೋತಿ ಬಸವೇಶ್ವರರು, ಗೌತಮ ಬುದ್ಧರು, ಯೇಸು ಕ್ರಿಸ್ತರು, ಮೊಹಮ್ಮದ್ ಪೈಗಂಬರರು ಏನ್ ಕೆಲಸ ಮಾಡಿದ್ರು, ವಿಚಾರಗಳನ್ನ ಹೇಳುವಂಥದ್ದು, ಆಮೇಲೆ ಇಲ್ಲಿರುವಂತಹ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು, ಪೋಷಿಸುವಂತಹದ್ದು ನನ್ನ ಕರ್ತವ್ಯ. ಆ ಕರ್ತವ್ಯವನ್ನೇ ನಾನು ಸಮಗ್ರವಾಗಿ ಮಾಡ್ತಿರೋದು. ನೀವು ಅಬ್ಸರ್ವ್ ಮಾಡಿರ್ಬೋದು, ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಮಾಧ್ಯಮಗಳು ಇಂಟರ್ವ್ಯೂ ಮಾಡಕ್ ಬಂದಾಗ ನಾನು ಎಲ್ಲರನ್ನು ಕರೆದು ಮಾತಾಡಿಸ್ತಿದ್ದೆ. ಕಾರಣ ಅದು ಏಕೀಕರಣದ ಕರ್ತವ್ಯ. ಎಲ್ಲರನ್ನು ಬಳಸ್ಕೊಂಡ್ಬಿಟ್ಟು ಒಬ್ಬ ಹೀರೋ ಆಗಕ್ಕೆ ನಾನು ಯಾವತ್ತೂ ಬಂದಿಲ್ಲ, ಯಾವತ್ತೂ ಆ ಕೆಲಸ ನಮ್ಮ ಕಡೆಯವರೆಗೂ ಮಾಡೋದಿಲ್ಲ. ಆ ಕಾರಣ ನಾವು ಏಕೀಕರಣದ ಹೋರಾಟ ನಾವು ಬೆಳಗಾವಿಯಲ್ಲಿ ಏನ್ ಮಾಡ್ತೀವಿ ಅದು ಹುಡುಗಾಟಿಕೆ ವಿಷಯ ಅಲ್ಲ. ನಿಮ್ಮ ಉದಾರವಾದ ದಾನಗಳನ್ನು ಕೊಡಿ. ಅದು ಹಣದ ರೂಪದಲ್ಲಿರ್ಬೋದು, ಅಥವಾ ದವಸ ಧಾನ್ಯಗಳ ರೂಪದಲ್ಲಿರ್ಬೋದು, ಅಥವಾ ಮುಂಚೆನೆ ಬಂದು ಚೂನಪ್ಪಣ್ಣ ಮತ್ತೆ ಶರಣಪ್ಪ ಸಾಹೇಬ್ರ ಜೊತೆ ಪಾಲ್ಗೊಂಡು ಆರ್ಗನೈಸ್ ಮಾಡೋದ್ರ ಮುಖಾಂತರ ಇರ್ಬೋದು, ಅದು ಶಾಮಿಯಾನ ಇರ್ಬೋದು, ಅಥವಾ ಅಲ್ಲಿ ಏನು ಚೌಲ್ಟ್ರಿಗಳನ್ನ ವ್ಯವಸ್ಥೆ ಮಾಡೋದಿರ್ಬೋದು, ನೀವು ಮಾರಲಿ ಸಪೋರ್ಟ್ ಮಾಡೋದಿರ್ಬೋದು. ನೀವೆಲ್ಲರೂ ನಿಮ್ಮದೇ ಆದ ರೈತ ಸಮುದಾಯದ ಒಂದು ಹೋರಾಟ ಇದನ್ನ ಹಮ್ಕೋಬೇಕು ಅಂತ ಮಾಡಿ, ಇದನ್ನ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಹಾರ್ಡ್ ವರ್ಕ್ ಮಾಡೋದ್ರ ಮುಖಾಂತರ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋಣ. 80ರ ದಶಕದ ಒಂದು 10 ಲಕ್ಷ ಜನ ಬೆಂಗಳೂರಿಗೆ ಬಂದಿದ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಸಭೆಗಳಿಗೆ. 35,000 ಜನ ಅರೆಸ್ಟ್ ಆಗಿದ್ರು. ನಂಜುಂಡಸ್ವಾಮಿ ಅವ್ರು ಭಾಷಣ ಮಾಡಿದ್ರು, ನಿಮ್ಮ ಜೈಲ್ ಕೆಪಾಸಿಟಿ ನಮಗ್ ಗೊತ್ತಿದೆ, ಅದರ 100 ಪಟ್ಟು ನಾವು ಬೀದಿಲಿ ಇವತ್ತಿದೀವಿ ಅಂತ. ಅಂತಹ ಒಂದು ಶಕ್ತಿಯನ್ನ ನಾವು ಕಟ್ಟಿದಾಗ ಕರ್ನಾಟಕದಲ್ಲಿ ಸಂಪೂರ್ಣ ಸಾಲ ಮನ್ನಾ ಆಗ್ತದೆ, ಸಾಲ ಮುಕ್ತ ಕರ್ನಾಟಕವನ್ನು ನಾವು ಕಟ್ಬೋದು. ಎಟ್ ದಿ ಸೇಮ್ ಟೈಮ್ ಬಡತನ ಮುಕ್ತ ಕರ್ನಾಟಕವನ್ನು ಕೂಡ ನಾವು ಕಟ್ಟಬಹುದು. ಆ ಗುರಿಯನ್ನ ಇಟ್ಕೊಂಡು, ಒಂದು ಬ್ರಾಡ್ ವಿಷನ್ ಇಟ್ಕೊಂಡು ಕರ್ನಾಟಕದಾದ್ಯಂತ ನಾವು ಹೋಗೋಣ. ನಾವೇ ನಿಜವಾದ ಶಕ್ತಿ. ನಾವು ಒಗ್ಗಟ್ಟಾದ್ರೆ ಸಾಮಾಜಿಕ ಬದಲಾವಣೆ ಕೂಡ ಆಗುತ್ತೆ, ರಾಜಕೀಯ ಬದಲಾವಣೆಗಳು ಕೂಡ ಆಗುತ್ತೆ. ನೀವು ಈಗಿನ ಚುನಾವಣೆಗಳನ್ನ ನೋಡಿರ್ಬೋದು, MP ಎಲೆಕ್ಷನ್ಗೆ 100 crores ಇದ್ದವ ಮಾತ್ರ ಎಲಿಜಿಬಲ್ ಫಾರ್ ದಿ ಎಲೆಕ್ಷನ್. ಗೆಲ್ಲಕ್ಕಲ್ಲ, ಅಟೆಂಪ್ಟ್ ಮಾಡ್ಲಿಕ್ಕೆ ಏನದು ಪ್ರಜಾಪ್ರಭುತ್ವ ಅಂತ ಇದು ಕರೆಸ್ಕೊಳ್ಳೋದೇ ಇಲ್ಲ. ಅಟೆಂಪ್ಟ್ ಮಾಡ್ಲಿಕ್ಕೆ 100 ಕೋಟಿ ಇದ್ದವ ಗೆಲ್ಲಿ ಸೋಲಿ, ಇನ್ವೆಸ್ಟ್ಮೆಂಟ್ 100 ಕೋಟಿ. ಇದನ್ನ ನೀವು ಬದಲಾಯಿಸುವಂತ ಏನಾದ್ರು ಶಕ್ತಿ ಇದ್ರೆ ಕರ್ನಾಟಕದಲ್ಲಿ ಹಸಿರು ಶಾಲೆಗೆ ಮಾತ್ರ. ನೀವೆಲ್ಲರೂ ಅದ್ಭುತವಾದ ಭಾಷಣಗಳನ್ನ ಕೆಲಸ ಎಲ್ಲರೂ ಕೆಲಸ ಎಲ್ಲರೂ ಯಾಕಂದ್ರೆ ಅಣ್ಣ ತಮ್ಮ ಇತ್ತು. ಯಾಕಂದ್ರೆ ಒಂದೇ ತಾಯಿ ತಂದೆ ಮಗಳು ಮಕ್ಕಳು, ಒಂದೇ ತಾಯಿ ಮಕ್ಕಳು 4 ಅಣ್ಣ ತಮ್ಮ ಇತ್ತು. ಬೇರೆ ಮುಂದೆ ಸೆಪರೇಟ್ ಇರ್ತಾವ. ಯಾವಾಗ ಇವ್ರ ಮಗಳು ಮಗದು ಏನ್ ಮದ್ವೆ ಇರ್ತಾರೋ ಎಲ್ಲಾ ಕೂಡಿ ಒಂದಂತ ಬರೋಣ. ಎಲ್ಲ ವ್ಯವಹಾರ ಪ್ರೆಷರ್, ಹೊಲ ಪ್ರೆಷರ್, ಮನಿ ಪ್ರೆಷರ್, ಎಲ್ಲಾ ವ್ಯವಹಾರ ಎಲ್ಲಾ ಪ್ರೆಷರ್. ಯಾವಾಗ ಮದ್ವೆ ಇರ್ಲಿ ಏನಿರ್ಲಿ ಒಂದಾಗಿ ಬಂದ ನಿಮ್ಗೂ ಅರ್ಥ ಆಗ್ಬೇಕು. ಹಾಗೆ 1000 ರಾಜ್ಯಾಧ್ಯಕ್ಷರು ನಮ್ದು ಏನ್ ಸಂಬಂಧ ಇಲ್ಲ. ಯಾಕಿಲ್ಲ ಅಂದ್ರೆ ನೀವು ರಾಜ್ಯಾಧ್ಯಕ್ಷರು, ನೀವು ರಾಜ್ಯಾಧ್ಯಕ್ಷರು ಹೊಂದಾಣಿಕೆ ಆಯ್ತು, ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ದೊಡ್ಡದ ಎಲ್ಲಾರು ಗಾಡಿದು ಬೋರ್ಡ್ ಹಾಕಿದ್ವಿ. ಬರೋबर ಐತನ್ರಿ? ನೀವು ಎಂತಾರೆ ಹೊಂದಾಣಿಕೆ ಅಂದ್ರೆ ಉದ್ದೇಶ ಏನು? ನಮ್ಗೂ ಒಂದು ಉದಾಹರಣೆ ನೀಡ್ತಾನೆ. ಬೆಳಗಾವಿ ಜಿಲ್ಲಾ ಅಧಿವೇಶನಾಗ ನಾವು 1,00,000 ಮಂದಿ ಯಾಕೆ ಸೇರ್ಸೋದಂಗ ನಾವು ಉದ್ದೇಶ ಇದ್ದವು. ಚಂದ್ರಪ್ಪ ಪೂಜಾರಿ ನೇತೃತ್ವದಲ್ಲಿ, ಪಚ್ಚಾನ ನೇತೃತ್ವದಲ್ಲಿ ಎಲ್ಲಾರು ನಮ್ಗೆ ಪರಿಚಯ ಇಲ್ಲ, ಹೆಸರು ಗೊತ್ತಿಲ್ಲ. ನಾವು ಜಿಲ್ಲಾ
ಬೆಳಗಾವಿ ಜಿಲ್ಲಾ ಎಲ್ಲಾ ಕಡೆ ನಾವು ಅಡ್ಡಾಡ್ತಾರ ಚುನಾವಣಾ ಜೊತೆ ಇರ್ತಾರ. ಯಾಕೆ ಹೇಳಕತ್ತಂದ್ರಿ ಇವ್ರದ್ದು ಏನ್ ಸಮಸ್ಯೆ ನಮ್ದು ಉದಾಹರಣೆ ಇರ್ತಾರ್ರಿ. ಇದು ನಿಮ್ ಕಡೆ ಭತ್ತ ಜಾಸ್ತಿ ಚನ್ನಪ್ಪಣ್ಣ, ನಾವೇನಂತಾರ ಇವ್ರ ಕಡೆ ಭತ್ತ ಇತ್ತು ನಮ್ ಕಡೆ ಭತ್ತ ಇಲ್ಲ, ಆ ಕಡೆ ಹೋಗುದು ನಮ್ದು ಏನ್ ಸಂಬಂಧ? ಇವ್ರ ಅಣ್ಣ ಏನಂತಾರೋ ಇವ್ರ ಬೆಳಗಾವಿ ಜಿಲ್ಲೆ ಕಬ್ಬು ಜಾಸ್ತಿ ಆಯ್ತು ನಮ್ ಕಡೆ ಕಬ್ಬು ಇಲ್ಲ, ನಾವ ಕಡೆ ಹೋಗುದು. ಬೆಂಗಳೂರು ಸೈಡ್ ಏನೈತಿ ವಿಷಯ ಅಡಿಕೆ ಮತ್ತೆ ಏನ ಅಡಿಕೆ ಅಂತಾರನ್ರಿ ಸುಪಾರಿ ಅಂತ ಸುಪಾರಿ. ನಮ್ದು ರಾಜ್ಯಾಧ್ಯಕ್ಷ ಸಮಿತಿ ಇದಾವ್ರಿ ಎಲ್ಲ. ನಮ್ ಕಬ್ಬದ್ದು ಸಂಬಂಧ ಇತ್ತು, ನಮ್ದು ಸಮಸ್ಯೆ ಏನಾಯ್ತು ಕಬ್ಬಿನು, ನಿಮ್ದು ಸಮಸ್ಯೆ ಇತ್ತು ಭತ್ತಿನು. ಇವ್ರ ಏನು ಯಾರು ಈಗ ಸದ್ಯ ದ್ರಾಕ್ಷಿದು ಮತ್ತೆ ಇವ್ರ ಏನಾರ ತುರ್ಗಿದು ಹೊಂದಾಣಿಕೆ ಅಂದ್ರ ನಿಮ್ದು ಭತ್ತದ ಸಮಸ್ಯೆ ಆಯ್ತು ಎಲ್ಲಾ ರಾಜ್ಯಾಧ್ಯಕ್ಷ ನೀವ್ ಕಡೆ ಬರ್ಬೇಕು. ನಮ್ದು ಚಳಿಗಾಲ ಅಧಿವೇಶನ ಆಯ್ತು ಕಬ್ಬಿನ ಸಮಸ್ಯೆ ಆಯ್ತು ನೀವ್ ಎಲ್ಲಾ ಕಡೆ ನಮ್ ಕಡೆ ಬರೋದು ಎಲ್ಲಾ ಒಕ್ಕಟ್ಟ. ಯಾಕಂದ್ರೆ ನೀವು ಬಾಯಿಗೆ ಬಹಳ ಮಂದಿ ಮಾತಾಡ್ತಾರೆ ಒಕ್ಕಟ್ ಆಗ್ಬೇಕು ಒಕ್ಕಟ್. ಹೆಂಗ್ ಒಕ್ಕಟ್ ಆಗ್ತೀರಿ? ನಿಮ್ದು ಗಾಡಿ ಬೋರ್ಡಿದ್ದು ಕಾರ್ಡ್ ಮಾಡಿದೀವ್ರಿ ಎಲ್ಲಾ ಕಡೆ ಹಚ್ಚಿದೀವ್ರಿ, ಆಫೀಸ್ ಮಾಡ್ಯಾರು. ನೋಡ್ರಿ ನಮ್ ಬೆಳಗಾವಿ ಜಿಲ್ಲೆಯಾಗ 4-5 ಆಫೀಸ್ ಐತಿ. ನಮ್ಮ ಅನ್ನೋದು ಬೇರೆ ಇವ್ರದ್ದು ಬೇರೆ, ಏನ್ ಒಕ್ಕಟ್ ಆಗ್ತದ್ರಿ? ಇದು ಒಕ್ಕಟ್ ಬೇಡ. ಇವ್ರು ಏನ್ ಸಮಸ್ಯೆ ಪರವಾಗಿ ಉದ್ದೇಶ, ನೀವು ಎಲ್ಲಾ ರೈತರು ಹೋರಾಟ, ಎಲ್ಲಾ ರೈತರ ಪರವಾಗಿ ಹೋರಾಟ ಮಾಡ್ತಾರ, ಎಲ್ಲಾ ಭಾಜಪ ಕಾಂಗ್ರೆಸ್ ಜೆಡಿಎಸ್ ಎಲ್ಲಾ ವಿರೋಧ ಹೋರಾಟ ಮಾಡ್ತಾರ. ತಲಾಟಿ ಹಿಡ್ಕೋತ ತಹಶೀಲ್ದಾರ್ DC SP ವಿರೋಧ. ಯಾಕಂದ್ರೆ ನಮ್ದು ಎಲ್ಲಾ ವೈರಿಗಳು. ವಿರೋಧ ಪಕ್ಷ ನಮ್ದು. ಬಿಜೆಪಿ ಬರ್ಲಿ ನಾವು ಹೋರಾಟ ಮಾಡ್ತೀವಿ, ಕಾಂಗ್ರೆಸ್ ಬರ್ಲಿ ನಾವು ಹೋರಾಟ. ಅಂದ್ರೆ ರೈತ ಸಂಘಂದು ವಿರೋಧ ಪಕ್ಷ. ಎಲ್ಲಾ ಸಂಘಟನೆ ಪಾರ್ಗಳು ಕೊಟ್ಟು ಯಾರು ಪೂಜೆ ಮಾಡ್ತಾರೋ ಬೇರೆ ಪೂಜೆ ಮಾಡ್ತಾರ. ಮತ್ತೆ 4-5 ಮಂದಿ ಮತ್ತೆ ಇವ್ರಿಗ ಕುಟ್ಟು ಮಾಸ್ತರು ಟಾವಿಲ್ ಯಾಕೆ ಮಾಡ್ತಾರೋ ಹಸಿರು ಟಾವಿಲ್ ಹಾಕ್ತಾರನ್ರಿ. ಮತ್ತು ಇವ್ರ ಸಂಘಟನಾ ಇವನು ಬೆಳಿ ಟಾವಿಲ್ ಹಾಕ್ತಾರೋ ಇದು ಬೇರೆ. ಟಾವಿಲ್ ಒಂದು ಹಾಕ್ತಾರು, ರೈತ ಸಂಘ ಒಂದು ಹಾಕ್ತಾರು. ಮತ್ತು ಹೊಂದಾಣಿಕೆ ಅಂದ್ರ ನಿಮ್ದು ಬೋರ್ಡ್ ಇರ್ಲಿ, ನೀವು ರಾಜ್ಯಾಧ್ಯಕ್ಷ ಇರ್ಲಿ. ನೋಡ್ರಿ JDS ಕಾಂಗ್ರೆಸ್ ಹೊಂದಾಣಿಕೆ ಆಗ್ತದೆ, ಬಿಜೆಪಿ ಕಾಂಗ್ರೆಸ್ ಹೊಂದಾಣಿಕೆ ಆಗ್ತದೆ, ಎಲ್ಲ ಸಾವಿರಾರು ಅಧಿಕಾರ ಪರವಾಗಿ. ಮತ್ತು ನೀವು ನಾವು ಹೊಂದಾಣಿಕೆ ಆಗಾಗಿ ಏನ್ ಪ್ರಾಬ್ಲಮ್ ಆಗ್ತದ್ರಿ? ಹೊಂದಾಣಿಕೆ ಅಂದ್ರೆ ನಿಮ್ ಸಂಘಟನೆ ಇರ್ಲೇಬೇಕು, ಇವ್ರದ್ದು ಸಂಘಟನೆ ಇರ್ಲೇಬೇಕು. ನಿಮ್ ಸಂಘಟನೆ ಇರ್ಲಿ. ಉದ್ದೇಶ ಒಂದು ಬೆಳಗಾವಿ ಅಧಿವೇಶನ್ಯಾಗು ಲಕ್ಷಾನು ಮಂದಿ. ಯಾಕಂದ್ರೆ ನಾವೇನು ಉದ್ದೇಶ ಇಕ್ಕುದೇನ್ರಿ ಆಯ್ತಪ್ಪ ಬೆಳಗಾವಿ ಜಿಲ್ಲಾ ನೋಡ್ರಿ ಈಗ ಸದ್ಯ ಪಂಚಾಯತ್ನ ಎಷ್ಟು ಅಧ್ಯಕ್ಷರು ಫೋನ್ ಮಾಡ್ಯಾರು 20 ಅನ್ರಿ. 20 ಪೈಕಿ ಎಷ್ಟು 15 ಅಧ್ಯಕ್ಷ ಬಂದವರು. ರಾಜ್ಯಾಧ್ಯಕ್ಷ ಅಂದ್ರೆ 30 ಜಿಲ್ಲೆ. ರೈತ 30 ಜಿಲ್ಲಾ ಅಂದ್ರೆ ಹಿಡ್ಕೊರಿ. ಪ್ರತಿ ಜಿಲ್ಲೆನಾಗ 10-12 ತಾಲೂಕು ಐತ್ರಿ, 10-12 ತಾಲೂಕು ಐತ್ರಿ. ಹಿಡ್ಕೊರಿ 30 ರಾಜ್ಯಾಧ್ಯಕ್ಷ ಅಂದ್ರೆ 30 ಜಿಲ್ಲೆಗೂ ರಾಜ್ಯಾಧ್ಯಕ್ಷ. 30 ಜಿಲ್ಲೆಗಳಿಂದ ಪ್ರತಿ ರಾಜ್ಯಾಧ್ಯಕ್ಷರು ಜಿಲ್ಲಾದಿಂದ 500 ಮಂದಿ ಹಿಡ್ಕೊರಿ. 500 ಮಂದಿ ಪ್ರತಿ ತಾಲೂಕಾದಿಂದ 50 ಮಂದಿ. ತಾಲೂಕಾದಿಂದ 50 ಮಂದಿ ಬರ್ತಾರೇನ್ರಿ? ನೀವು ವಿಷಯ ಮಾಡ್ರಿ, ನಮ್ಗೆ ಜಾಸ್ತಿ ಇಲ್ಲ. 500 ಮಂದಿದ್ದು 30 ಅಂದ್ರೆ ಎಷ್ಟು ಮಂದಿ ಐತ್ರಿ? 15,000 ಒತ್ತ ರಾಜ್ಯಾಧ್ಯಕ್ಷದ್ದು. 5,000 ಬಿಡ್ರಿ, 10,000 ನಮ್ ಕಡೆ 20 ರಾಜ್ಯಾಧ್ಯಕ್ಷರು ಎಷ್ಟು ಮಂದಿ ಅಂತ 10,000. ಯಾಕಂದ್ರೆ ರಾಜ್ಯಾಧ್ಯಕ್ಷ ಅಂದ್ರೆ ಜಿಲ್ಲಾದಿಂದ 500 ಮಂದಿ ಸೇರಿಸೋದು ಅಗತ್ಯಕನ್ರಿ. ತಪ್ಪು ತಿಳ್ಕೊಬೇಡ್ರಿ. ರಾಜ್ಯಾಧ್ಯಕ್ಷ ನಿಮ್ ಗಾಡಿ ಇದ್ದು ದೊಡ್ಡ ಗಾಡಿ ಇದ್ದು ಬೋರ್ಡ್ ಹಾಕಿದ್ದು ಆಫೀಸ್ ಮಾಡಿದ್ದು ಬರೋದು ಕರೆಕ್ಟ್. ನಾವು ರಾಜಕಾರಣ ಇದು ನೋಡಿ ಪ್ರತಿ ತಾಲೂಕಾದಿಂದ ನಾವು 50 ಮಂದಿ ಇರ್ತಾರ. ಎಷ್ಟು? 50 ಮಂದಿ. 10 ತಾಲೂಕು ಐತ್ರಿ. ಪ್ರತಿ ಜನ ನಮ್ ಜಿಲ್ಲಾ ದೊಡ್ಡದ ಐತ್ರಿ, ಬೆಳಗಾವಿ 18 ತಾಲೂಕು ಐತ್ರಿ. ನಿಮ್ ಜಿಲ್ಲಾದ 8-10 ತಾಲೂಕು ಐತ್ರಿ. 50 ಮಂದಿ ಎಷ್ಟು? ಪ್ರತಿ ಜಿಲ್ಲಾದಿಂದ 500 ಮಂದಿ. 500 ಮಂದಿ 10,000 ಮಂದಿ ಪ್ರತಿ ರಾಜ್ಯಾಧ್ಯಕ್ಷನ ಕರೆಸ್ ನಂತರ ಮನಸ್ ಮಾಡ್ಲಿ, ಪ್ರೆಸ್ಟೇಜ್ ಇರ್ಲಿ. ನೀವು ನೋಡ್ರಿ ಮುಖ್ಯಮಂತ್ರಿಗೆ ನಾವು ಹೋಗುದು, ತೊರಗಿ ತಗೊಳ್ಳುದು, ಮನವಿ ಕೊಡುದು, ರೋಡ್ ಬಂದ್ ಮಾಡುದು. ಇವ್ರು ಏನ್ ಹೇಳ್ಯಾರ ಆದೇಶ ಲಕ್ಷಾನು ಮಂದಿ ಬರೋದು ಯಾರು ಅರೆಸ್ಟ್ ಮಾಡ್ತಾರ ನೋಡುದು. ಮುಖ್ಯಮಂತ್ರಿ ಇರ್ಲಿ ಪ್ರಧಾನಿ ಇವ್ರಿಗೆ ಲುಂಗಿ ಕಳಿಸ್ತಾವ್. ನಾವ ರೈತರ ತಾಕತ್ ತೋರಿಸ್ಬೇಕು. ಏನಾಗಿತ್ತು ಗೊತ್ತಾಯ್ತು? ನಮ್ದು ನಿಮ್ದು ರೈತರ ಇದು ಚುನ್ನಪ್ಪ ಪೂಜಾರಿದು ಪ್ರೆಸ್ಟೀಜ್ ಬೇರೆ, ಇವ್ರದ್ದು ಪ್ರೆಸ್ಟೀಜ್ ಬೇರೆ. ನಾವು ಹೋರಾಟ ಮಾಡ್ತಾರೋ ಖರೆ ವಿಡಿಯೋ ಮಾಡ್ಬೇಕು. ಅದು ಪ್ರಶ್ನೆ ವಿಷಯ. ಸಾರಿ. ಯಾಕಂದ್ರ ಅಧಿಕಾರ ಎಂಬುದು ಇದು ಶಾಶ್ವತ ಅಲ್ಲ. ಇವತ್ತು ಇವರು ಇಡೀ ಭಾರತದ ರೈತನ ಬೆನ್ನೆಲುಬಾಗಿ ನಿಂತು ಇವತ್ತು ಶ್ರಮವಹಿಸಿ ಇವತ್ತು ರೈತರ ಒಂದು
ಬೆಳವಣಿಗೆಗಳಿಗೆ ದಾರಿ ಆಗಿರ್ತಕ್ಕಂಥ ಪ್ರೊಫೆಸರ್ ಪುತ್ರರು ಅವರಿಗೆ ಯಾರಿಂದಲೂ ಮಣ್ಣರ್ಚಕ್ ಆಗಲ್ಲ. ಯಾಕಂದ್ರೆ ಅವ್ರ ಜೊತೆಗೆ ಇಡೀ ಕರ್ನಾಟಕದ ಪ್ರತಿಯೊಬ್ಬ ರೈತ ಕೂಡ ಅವ್ರ ಜೊತೆಗೆ ಇರ್ತಾನಂತೇಳಿ ಈ ವೇದಿಕೆ ಮುಖಾಂತರ ನಾವು ಹಂಚ್ಕೊಂತೀವಿ. ಯಾಕಂದ್ರ ಇವತ್ತು ದೇವ್ರ ಫೋಟೋದ ಬಗಲು ಇವತ್ತು ರಾಜ್ಯದ ರೈತರ ಮನೆಯಲ್ಲಿ ಪ್ರೊಫೆಸರ್ ಫೋಟೋಗಳು ಇದೆ. ಯಾಕಂದ್ರ ಇವತ್ತು ಈ ನಾಡಿಗಾಗಿ, ಈ ನಾಡಿನ ರೈತನಿಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ಇವತ್ತು ಹಸಿರು ಕ್ರಾಂತಿ ಜೊತೆಗೆ ಹಸಿರು ಬಾವುಟವನ್ನು ಹಾಕಿ ಹಸಿರು ಶಾಲು ಹಾಕುವುದಕ್ಕೆ ಇವತ್ತು ದಾರಿದೀಪ ಆಗಿರ್ತಕ್ಕಂಥದ್ದು ಪ್ರೊಫೆಸರ್ ಅವರು. ಇವತ್ತು ಅವ್ರನ್ನೆಂದು ಮರೆಯಕ್ಕಾಗಲ್ಲ, ಅವ್ರ ಫ್ಯಾಮಿಲಿನೂ ಕೂಡ ನಾವು ಮರೆಯಕ್ಕಾಗಲಾರ್ದಂತ ಸಂದರ್ಭ. ಈಗ ಚಳವಳಿ ನಮ್ಮ ಮುಂದಿರ್ತಕ್ಕಂಥದ್ದು ಬೆಳಗಾವಿ ಅಧಿವೇಶನ. ಪ್ರತಿ ಜಿಲ್ಲೆಯಲ್ಲಿ ಈಗಾಗಲೇ 4-5 ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಇನ್ನ ನಾಳಿದ್ದು ಬೆಳಗ್ಗೆ 11 ಗಂಟೆಗೆ ವಿಜಯನಗರ ನೂತನ ಜಿಲ್ಲೆಗೆ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ. ನಾಡಿದ್ದು 1ನೇ ತಾರೀಕು ರಾಯಚೂರಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೀವಿ. ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಹಿರಿಯರೆಲ್ಲರೂ ಮಾತಾಡ್ಬಿಟ್ರು. ಆದ್ರೆ ನಾವೊಂದು ಕೆಲವೊಂದಿಷ್ಟು ಮುಖ್ಯವಾದದ್ದು ಈಗೇನು ಪ್ರೊಫೆಸರ್ ಅವರು ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಬೆಳೆ ವಿಮೆ ಕೊಡ್ತಕ್ಕಂಥದ್ದು ಇವತ್ತು ಸರ್ಕಾರ ವಂಚನೆ ಮಾಡ್ತಾ ಇದೆ, ವಿಮೆ ಕಂಪನಿಗಳು ವಂಚನೆ ಮಾಡ್ತಾ ಇದೆ. ಅದು ಮುಖ್ಯವಾಗಿ ಇರ್ತಕ್ಕಂಥದ್ದು. ರಾಜ್ಯದ ಬಹುತೇಕವಾಗಿ ಕಬ್ಬು ಬೆಳೆಗಾರರಿಗೆ ಮತ್ತು ಭತ್ತ ಬೆಳೆಗಾರರಿಗೆ, ತೊಗರೆ ಬೆಳೆಗಾರರಿಗೆ, ಮೆಣಸಿನಕಾಯಿ ಬೆಳೆಗಾರರಿಗೆ ಸೂಕ್ತ ಸ್ವಾಮಿನಾಥನ ವರದಿ ಅನ್ವಯ ಆಗ್ಬೇಕಂತೇಳಿ ಅದು ಕೂಡ ಒಂದು ವರದಿ ಇದೆ. ರಾಜ್ಯದ ರೈತರು ಇವತ್ತು ನಾವು ರೈತರು ಅಸಂಘಟಿತ ಕಾರ್ಮಿಕರಾಗಿದ್ದೀವಿ. ಇವತ್ತು ಕಾರ್ಮಿಕರಿಗೆ ಏನು ಸವಲತ್ತು ಏನು ಕೊಡ್ತಾ ಇದ್ದಾರೆ ಸರ್ಕಾರಗಳು, ಇವತ್ತು ಅವರಿಗೆ ಜೀವ ವಿಮೆ ಆಗಿರ್ಬೋದು ಮತ್ತು ಆರೋಗ್ಯ ವೆಚ್ಚ ಆಗಿರ್ಬೋದು, ಅದು ಕೂಡ ನಾವು ಕೂಡ ಹಸಿರು ಶಾಲು ಹಾಕಿ ಜಮೀನಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವು ಅಸಂಘಟಿತ ಕಾರ್ಮಿಕರಂತೇಳಿ ಕಾರ್ಮಿಕರಾಗಿ ಘೋಷಣೆ ಮಾಡ್ಬೇಕಂತೇಳಿ ಅದು ಕೂಡ ಬಹುತೇಕ ಅಜೆಂಡವಾಗಿರ್ತಕ್ಕಂಥದ್ದು ನಮ್ದು. ಅದೇ ರೀತಿಯಾಗಿ ಬಹುಮುಖ್ಯವಾಗಿ ಈಗ ಹಿರಿಯರು ಹೇಳಿದಿರ್ತಕ್ಕಂಥದ್ದು ಪಾಣಿ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಭೂಮಿಗಳನ್ನ ಇವತ್ತೇನು ಸಾಗುವಳಿ ಮಾಡ್ತಕ್ಕಂಥವ್ರನ್ನ ಜಮೀನಿನಲ್ಲಿ ದಾರಿ ಕೂಡ ಇದು ಕೂಡ ನಮ್ಮ ಅಜೆಂಡದಲ್ಲಿದೆ. ಬಹುತೇಕ ಇವತ್ತು ರೈತರ ಆತ್ಮಹತ್ಯೆ ಆಗ್ತಾ ಇದೆ ಬಹಳಷ್ಟು ದಿನ. ಆದ್ರೆ ಹಿರಿಯ ನಾಯಕರು ಪ್ರತಿಯೊಬ್ಬರು ಅಧ್ಯಕ್ಷಗಳು ಹೋರಾಟ ಮಾಡ್ತಾರ, ಮನೆಗೆ ಹೋಗ್ತಾರ. ಆದ್ರೆ ಈ ಒಕ್ಕೂಟ ಆದ ನಂತರ ಯಾರಾದ್ರೂ ಸಾವನ್ನು ಅಪ್ಪಿದ್ರೆ ನೀವೆಲ್ಲ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಯಾಕಂದ್ರೆ ರೈತರಿಗೆ ಅನ್ಯಾಯ ಆದಾಗ ಮಾತ್ರ ನೀವು ಬಂದು ಮುಂದೆ ನಿಂತು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಫ್ಯಾಕ್ಟರಿಗಳಲ್ಲಿ. ಅಂತವರಿಗೆ ಕಡಿಮೆ ಕೂಲಿ ಕೊಟ್ಟು ಅತಿ ಹೆಚ್ಚಿನ ಸಮಯ ಅವಕಾಶ ದುಡಿಸ್ಕೊಳ್ತಾ ಇದ್ದಾರೆ ಫ್ಯಾಕ್ಟರಿ ಓನರ್ಗಳು. ನಾವು ಎಷ್ಟೋ ಸಾರಿ ಹೋಗಿ ಸ್ಥಳೀಕರಿಗೆ ಕೆಲಸ ಕೊಡ್ರಿ ಅಂತ ನಾವು ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ರೀತಿ ಕರಪ್ಷನ್ಗಳು ನಡೀತಾ ಇದಾವೆ. ಓದೋರಿಗೆ ಮಾತ್ರ ಕೊಡ್ತಾರೆ, 10 ಜನಕ್ಕೆ, ಮತ್ತೆ ಮುಂದೋಗ್ತಾರೆ. ಹಂಗಾಗಿ ನಮಗೆ ಮೂಲ ನಮ್ಮಲ್ಲಿ ಇರ್ತಕ್ಕಂಥ ನನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಮಕ್ಕಳಿಗೆ ಕೆಲಸ ಸಿಗ್ಬೇಕು ಫ್ಯಾಕ್ಟರಿಗಳಲ್ಲಿ. ಇದು ಆಮೇಲೆ ಎತ್ತ ನೀರಾವರಿ ಯೋಜನೆಗಳು ದೇವೇಗೌಡರು ಪ್ರಧಾನಮಂತ್ರಿಗಳು ಆದಾಗ ಬಂದು ಅಡಿಗಲ್ಲ ಹಾಕಿ ಅದೇನು ಪೂಜೆ ಮಾಡಿ ಇದು ಮಾಡಿ ಹೋಗಿದ್ದು. ಎತ್ತ ನೀರಾವರಿ ಯೋಜನೆಗಳು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ. ಅವು ಎಲ್ಲ ಅನುಷ್ಠಾನಕ್ಕೆ ಬರ್ಬೇಕು, ಕೆರೆ ತುಂಬ ಯೋಜನೆಗಳು ಬರ್ಬೇಕು. ಆಮೇಲೆ ಮೈಕ್ರೋ ಫೈನಾನ್ಸ್ ಅಂತ ಏನೀಗ ಫೈನಾನ್ಸ್ಗಳು ಮಾಡ್ತಾ ಇದ್ದಾರೆ, ಪ್ರೈವೇಟ್ ಫೈನಾನ್ಸ್ಗಳು. ಇದು ಒಟ್ಟಾರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಈಗ ನನ್ನ ಕುಟುಂಬದಲ್ಲಿ ನಾವು 4 ಜನ, ನನ್ನ ಗಂಡ, ನಾನು ದುಡ್ತೀನಿ. ನನ್ನ ಗಂಡನ ಕೂಲಿ 250 ರೂಪಾಯಿ, ನನ್ನ ಕೂಲಿ 200 ರೂಪಾಯಿ. ನಾವು ವಾರದಷ್ಟಿಗೆ ನಮ್ಮ ಮಕ್ಕಳು ನಾವು ಬದುಕಿ ಆಮೇಲೆ ಹಿಂದಕ್ಕೆ ಎತ್ತಿಡಕ್ ಅಮೌಂಟ್ ಉಳಿಯೋದು 100 ರೂಪಾಯಿ. ಆದ್ರೆ ಅಲ್ಲಿ ಸಾಲ 100 ರೂಪಾಯಿ ಕಟ್ಟಷ್ಟು ಕೊಡೋದಿಲ್ಲ. ಆ 100 ರೂಪಾಯಿ ಉಳಿದಿದ್ದಷ್ಟು ಸಾಲ ಮರುಪಾವತಿ ಆದಷ್ಟು ಮೈಕ್ರೋ ಫೈನಾನ್ಸ್ ನವರು ಕೊಡ್ತಾ ಇಲ್ಲ. ಅತಿ ಹೆಚ್ಚಿನ ರೀತಿಯಲ್ಲಿ ಒಂದೊಂದು ಸಣ್ಣ ಕುಟುಂಬಕ್ಕೆ 1 ಲಕ್ಷ 2 ಲಕ್ಷ ಹಿಂಗ್ ಕೊಡ್ತಿದ್ದಾರೆ. ವಾರಕ್ಕೊಂದ್ಸರಿ ಮನೆ ಹತ್ರ ಹರಾಜಿಗೆ ಬರ್ತಿದ್ದಾರೆ. ಎಷ್ಟೋ ಜನ ಮಹಿಳೆಯರಿಗೆ ಇದು ಸಾವುಗಳು ಆಗ್ತಿದಾವೆ ನಮ್ಮ ಭಾಗದಲ್ಲಿ. ಇದು ನನ್ನ ಭಾಗ ಅಂತಲ್ಲ, ಇಡೀ ಕರ್ನಾಟಕ
ಕೇಳಂತ ಕೆಲಸ ಆಗ್ಬೇಕಂತ ನಾನು ಈ ಸಂದರ್ಭ ಈಗ ನೀವು ಪಟ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಇದೆ. ಹಾಗಾಗಿ ಇದಕ್ಕೂ ಒಂದು ಕಾಲಾವಕಾಶ ಬೇಕಾಗುತ್ತೆ. ಜಿಲ್ಲೆಗಳಲ್ಲಿ 30 ಜಿಲ್ಲೆ ರಾಜ್ಯದ ಜಿಲ್ಲಾಧ್ಯಕ್ಷರು ಇರ್ತಾರೆ. ಎಲ್ಲರನ್ನೂ ನಾವು ಒಟ್ಟಿಗೆ ಗಣನೆಗೆ ತಗೊಂಡು ಮಾತಾಡ್ಕೊಂಡು ನಾವು 10,000 ಜನ ನಾವು ಸೇರ್ತೀವಿ ಅಂತ ಹೇಳಿದ್ರೆ ಒಂದು 2,000 ಅಂತ ಹೇಳೋಣ. ಅಲ್ಲಿ ನಾವು ಶೈಕ್ಷಣಿಕ ಪ್ರವೇಶ ಜಾಸ್ತಿ ಮಾಡಿದಾಗ ಸರ್ಕಾರಗಳಿಗೆ ಬಿಸಿ ಮುಟ್ಟುತ್ತೆ. ನಾವು ಹೇಳಿಕೆಗಳು 50,000 ಜನ ಸೇರ್ತೀವಿ ಅಂತ ಹೇಳ್ಬಿಟ್ಟು ಒಂದು 5,000 10,000 ಜನ ಸೇರಿದ್ರೆ ನಗೆ ಪಾಟ್ಲಾಗ್ತೀವಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ನಾವು ಹೇಳೋದು ಕಡಿಮೆ ಆಗಿ ಮಾಡೋದನ್ನ ಜಾಸ್ತಿ ಮಾಡಿದಾಗ ಸರ್ಕಾರಗಳು ಎಚ್ಚೆತ್ಕೊಳ್ಳುತ್ತೆ. ನಮ್ಮನ್ನ ಎಷ್ಟೇ ತಡೆಯುವಂತ ಪ್ರಯತ್ನ ಮಾಡಿದ್ರು ಅವರು 5,000 ಜನ ಬರ್ತಾರೆ, ಅದಕ್ಕೆ ತಡೆಯಲಿಕ್ಕೆ ಒಂದು 2,000 ಪೊಲೀಸರನ್ನ ಬಿಡ್ಬೋದು. ಅದೇ ಒಂದು 50,000 ಜನ ಬಂದ್ರೆ ಆ ಶಕ್ತಿ ಪ್ರದರ್ಶನ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ರತ್ನ ಭಾರತ ರೈತ ಸಮಾಜ ಎಲ್ಲ ಜಿಲ್ಲೆಗಳಲ್ಲೂ ಸಮೇತ ಕರೆ ಕೊಟ್ಟು ಆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸರ್. ಈಗ ನಮ್ದು 133 TMC ಕೆಪಾಸಿಟಿ ಸರ್. ಈಗ ಅದರಲ್ಲಿ 33 TMC ಹೂಳು ತುಂಬಿದೆ. ಈಗ ಈ ವರ್ಷ 446 TMC ಜಲಾಶಯಕ್ಕೆ ನೀರು ಬಂದಿದ್ದಾವೆ. 226 TMC ಇವತ್ತಿನ ನಾವು ನದಿ ಬಿಟ್ಬಿಟ್ಟಿವಿ ಸರ್. ಅಂದ್ರೆ ಕೇವಲ 116 TMC ಮಾತ್ರ ನಾವು ನೀರು ಬಳಕೆ ಮಾಡಿದ್ದೀವಿ. ಅಂದ್ರೆ ಈ ರೀತಿಯಾಗಿ ಒಂದು ವರ್ಷದಲ್ಲಿ ಕನಿಷ್ಠ 226 TMC ನಮ್ಗೆ ಹೊರಗಡೆ ಹೋಗ್ಬಿಟ್ಟಿದ್ದಾವೆ ನೀರು. ಅಂದ್ರೆ ನಾವು ಒಂದು ವರ್ಷ ಸಂಪೂರ್ಣವಾಗಿ 2 ವರ್ಷ ಸಂಪೂರ್ಣವಾಗಿ ಬಳಸಕ್ಕಂತ ನೀರು ಅಲ್ಲ ರೀ. ಹೂಳು ತೆಗಿಬೇಕಾಗಿರ್ತಕ್ಕ 33 TMC ಹೂಳು ತುಂಬಿದೆ ಅಲ್ಲ ರೀ. ಮತ್ತೆ ಇವಾಗ ಹಂಗಾಗಿ ಏನಾಗೈತೆ, ಇಲ್ಲಿನ ವಿನಂತ ನಾವು ಮೊನ್ನೆ ವಿಕಾಸ ಮುಂದಾಳತ್ವ ತಗೊಂಡು ಅವರು ಇರ್ಬೋದು, ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಮುಂದಾಳತ್ವ ತಗೊಂಡ ಏಕೀಕರಣ ಹೊಂದಾಣಿಕೆ ಮಾಡಕ್ ಪ್ರಯತ್ನ ಮಾಡತ್ತಾರು. ಅದಕ್ಕೆ ತಾವೆಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ರೈತಪರ ಸಂಘಟನೆಗಳು ಇದಕ್ಕೆ ಒಂದು ಒಮ್ಮತದಿಂದ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಮೂಡಿಸಿ ಇವತ್ತು ಇಡೀ ನಮ್ಮ ನಾಡಿನ ಎಲ್ಲ ರೈತರಿಗೆ ಅನುಕೂಲ ಮಾಡಲಿಕ್ಕೆ ತಮ್ದೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತೇಳಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಪಚ್ಚೆ ನಂಜುಂಡಸ್ವಾಮಿ ಅವರೇ, ಚೂನಪ್ಪ ಪೂಜಾರಿ ಅವರೇ, ಶರಣಪ್ಪ ದೊಡ್ಮನಿ ಅವರೇ, ನಮ್ಮ ವಿದ್ಯಾಸಾಗರ್ ಅವರೇ ಮತ್ತು ಭಾಗ್ಯರಾಜ್ ಅವರೇ, ನಮ್ಮ ಪುರುಷೋತ್ತಮ್ ಗೌಡ್ರೆ ಮತ್ತು ಈ ಉಳಿದಂಥ ಎಲ್ಲ ರೈತ ಹೋರಾಟದ ಸಂಗಾತಿಗಳೇ, ಇವತ್ತು ಏನು ಡಿಸೆಂಬರ್ 16ನೇ ತಾರೀಕು ಏನು ಬೆಳಗಾವಿ ಅಧಿವೇಶನ ನಡೀತಿದೆ, ಚಳಿಗಾಲದ ಅಧಿವೇಶನ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ನಾನಾ ರೀತಿಯ ಸಮಸ್ಯೆ ಇದೆ. ಈಗ ನಾನು ಹಾಸನ ಜಿಲ್ಲೆಯಿಂದ ಬಂದಿದ್ದೀನಿ. ನಮ್ಮಲ್ಲಿ ಆನೆ ಮಾನವ ಸಂಘರ್ಷ ಇದೆ. ಬಹಳ ತೀವ್ರ ಮಟ್ಟದ ಸಮಸ್ಯೆ ಅಂತಂದರೆ ಆನೆ ಮಾನವ ಸಂಘರ್ಷ. ದಿನಕ್ಕೆ ಒಬ್ಬೊಬ್ಬರಾಗಿ ರೈತ ಕಾರ್ಮಿಕರು ಮತ್ತು ರೈತರು ಇವತ್ತು ದಿನನಿತ್ಯ ಸಾವು ಸಂಭವಿಸ್ತಕ್ಕಂಥ ಸಂಭವ ಪ್ರತಿದಿನ ಇರುತ್ತೆ. ಅಲ್ಲಿ ಅರಣ್ಯ ಇಲಾಖೆ, ವಿದ್ಯುತ್ ಇಲಾಖೆ ಮತ್ತು ರೈತರುಗಳ ನಡುವೆ ಬಹಳ ದೊಡ್ಡ ಮಟ್ಟದ ತಿಕ್ಕಾಟ ನಡೀತಾ ಇದೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಮುಂದೆ ನಡೀತಕ್ಕಂಥ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು. ಮತ್ತು ನಾನು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇನ್ನೊಂದು ಹೇಳೋದಾದರೆ, ಹಾಸನ ಜಿಲ್ಲೆ ಒಂದಕ್ಕೆ ಸಂಬಂಧಪಡೋದಿಲ್ಲ. ಅದು ಚಿಕ್ಕಮಗಳೂರು, ಕೊಡಗು ಮತ್ತು ಹಾಸನ 3 ಜಿಲ್ಲೆಗಳಲ್ಲಿ ಏನು 15 ಫ್ರೀ ಕರೆಂಟು, ವಿದ್ಯುತ್ ಫ್ರೀ ಇದ್ದದ್ದನ್ನ ಆ ಕಾಫಿ ಬೆಳೆಗಾರರನ್ನ ಅದರಿಂದ ಹೊರಗಡೆ ಇಟ್ಟಿದ್ದಾರೆ. ಸರ್ಕಾರ ಕಾಫಿ ಬೆಳೆಗಾರರನ್ನ ಹೊರಗಡೆ ಇಟ್ಟಿದ್ದಾರೆ. ಕೊಡಗು, ಚಿಕ್ಕಮಗಳೂರು, ಹಾಸನ 3 ಜಿಲ್ಲೆಯ ಸುಮಾರು ರೈತರದ್ದು ಒಂದು 26 ಕೋಟಿ ಬಾಕಿ ಇದೆ. ಆ 26 ಕೋಟಿ ಬಾಕಿನ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಮನ್ನಾ ಆಗಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ರು, ಅದು ಇನ್ನೂ ಕಾರ್ಯಗತಗೊಂಡಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯ ಇನ್ನೂ ಮುಖ್ಯವಾದಂಥ ವಿಷಯ ಅಂತಂದರೆ ಈ ವಿದ್ಯುತ್ ಶಕ್ತಿದು. ಮತ್ತು ನಮ್ಮ ಜಿಲ್ಲೆ ಬಯಲು ಪ್ರದೇಶದಲ್ಲಿ ಬೆಳೀತಕ್ಕಂಥ ಆಲೂಗೆಡ್ಡೆ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆ. ಇವತ್ತು ಪಂಜಾಬ್ನಲ್ಲಿ ಏನು ಊಟ ಮಾಡಲಿಕ್ಕೆ ತಿನ್ನಲಿಕ್ಕೆ ಬಳಸ್ತಕ್ಕಂಥ ಆಲೂಗೆಡ್ಡೆನ ಈ ತೋಟಗಾರಿಕೆ ಇಲಾಖೆ ಮತ್ತು ಆಲೂಗೆಡ್ಡೆ ವರ್ತಕರು ಮತ್ತು ಜಿಲ್ಲೆಯ ಕೆಲವು ಪ್ರಭಾವಿ ರಾಜಕಾರಣಿಗಳ ಕೈವಾಡದಿಂದ ಇವತ್ತದು F1, F2, F3 ಆಗಿ ಬರಬೇಕಾದದ್ದು ಅಲ್ಲಿ 2 ರೂಪಾಯಿಗೆ ಸಿಗ್ತಕ್ಕಂಥ ಆಲೂಗೆಡ್ಡೆನ ತಗೊಂಡು ಬಂದು ಇಲ್ಲಿ 50 ರೂಪಾಯಿ ಮಾರ್ತಕ್ಕಂಥ ಒಂದು ದೊಡ್ಡ ಜಾಲ ಅಥವಾ ದಂಧೆ ನಡೀತಾ ಇದೆ. ಹಾಗಾಗಿ ಇವೆಲ್ಲದರ ವಿರುದ್ಧ ಬೆಳಕು ಚೆಲ್ಲಬೇಕಾಗಿದೆ. ಮತ್ತೆ ಈ ಸಂದರ್ಭದಲ್ಲಿ ಎಲ್ಲ ಈ ಏಕೀಕರಣಗೊಂಡಂಥ ಏನು ರಾಜ್ಯಾಧ್ಯಕ್ಷರುಗಳು ಇದ್ದೀರಿ, ಇದು ಬೆಳಗಾವಿ ಅಧಿವೇಶನಕ್ಕೆ ಅಷ್ಟೇ ಸೀಮಿತವಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಏನಿತ್ತು ಅದರ ಮೂಲ ಆಶಯ ಏನಿತ್ತು
ಎಲ್ಲರೂ ಒಟ್ಟುಗೂಡಿ ಒಬ್ಬರ ನೇತೃತ್ವನ ಒಬ್ಬ ರಾಜ್ಯಾಧ್ಯಕ್ಷರನ್ನು ನೇಮಿಸ್ಕೊಂಡು ನಾವೆಲ್ಲರೂ ಕೂಡ ಕೈಯನ್ನು ಬಲಪಡಿಸಿ ಹೋರಾಟವನ್ನು ಮುಂದುವರಿಸಿದರೆ ಮಾತ್ರ ಈ ಕರ್ನಾಟಕದಲ್ಲಿ ಏನಾದರೂ ರೈತ ಚಳವಳಿಯನ್ನ ಅಥವಾ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಇನ್ನು ನಾನು ಗಮನಿಸಿದಂಗೆ ನನ್ನ ಚಳವಳಿಯ ಅನುಭವದಲ್ಲಿ ರೈತ ಸಂಘಟನೆಗಳ ಸಮಸ್ಯೆಗಳೇ ದೊಡ್ಡವಾಗಿದ್ದಾವೆ. ಸಮಾಜಕ್ಕೆ ರೈತ ಸಂಘಟನೆಗಳ ಸಮಸ್ಯೆಗಳು ದೊಡ್ಡವಾಗಿದ್ದಾವೆ. ರೈತರ ಸಮಸ್ಯೆಗಳು ದೊಡ್ಡವಾಗಬೇಕು. ನಮ್ಮ ಭಾವನೆಗಳು ಏನಾಗಿದೆ ಅಂತಂದ್ರೆ ನಾನೊಂದು ಬೋರ್ಡ್ ಹಾಕೊಂಡೆ, ಇವರೊಂದು ಬೋರ್ಡ್ ಹಾಕಿದ್ರು, ಇವರೊಂದು ಬೋರ್ಡ್ ಹಾಕಿದ್ರು, ಅವರೊಂದು ಬೋರ್ಡ್ ಹಾಕಿದ್ರು, ನಾನೊಂದು ಗುಂಪು ಕಟ್ಕೊಂಡು KEBಗೆ ಹೋದೆ, ಇನ್ನೊಬ್ಬ ಗುಂಪು ಕಟ್ಕೊಂಡು ತಾಲೂಕು ಆಫೀಸಿಗೆ ಹೋದ. ಇದು ರೈತ ಚಳವಳಿಗಳ ಮೇಲೆ ಜನರಿಗೆ ಎಂಥ ಒಂದು ಅಭಿಮಾನ, ಪ್ರೀತಿ, ಗೌರವ ಇತ್ತು. ಹಳ್ಳಿಗಳಿಗೆ ಹೋದ್ರೆ ರೊಟ್ಟಿ ಕೊಡ್ತಿದ್ರು, ಬುತ್ತಿ ಕೊಡ್ತಿದ್ರು, ಊಟ ಕೊಡ್ತಿದ್ರು, ಮಲಗಲಿಕ್ಕೆ ಜಾಗ ಕೊಡ್ತಿದ್ರು, ಗೌರವಿಸ್ತಿದ್ರು. ಹೆಣ್ಣು ಮಕ್ಕಳಾಗಿ ನಮ್ಮ ಜೊತೆ ಬರ್ತಾ ಇದ್ರು. ಇವತ್ತು ಹಸಿರು ಟವಲ್ ಹಾಕೊಂಡು ಹಳ್ಳಿ ಒಳಗೆ ಅಡ್ಡಾಡ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರೋ ಸ್ವಲ್ಪ ಒಳ್ಳೆ ಹೆಸರು ಇಟ್ಕೊಂಡವರು ಓಡಾಡ್ತಾ ಇದ್ವಿ. ಸ್ವಲ್ಪ ಕೆಲವು ಭಾಗದಲ್ಲಿ ಕೆಲವು ಘಟನಾವಳಿಗಳನ್ನು ನೋಡಿದ್ರೆ ಜನ ಈ ರಾಜಕಾರಣಿಗಳಿಗಿಂತಲೂ ವಾಕರಿಕೆ ಪಡ್ತಕ್ಕಂಥ ಸನ್ನಿವೇಶಗಳು. ಯಾಕೆ ಅಂತಂದ್ರೆ ವೈಚಾರಿಕ ತಳಹದಿಯ ಮೇಲೆ ಕಟ್ಟಿದಂಥ ರೈತ ಚಳವಳಿ ಇವತ್ತು ರಾಜ್ಯಾಧ್ಯಕ್ಷರು ಅಥವಾ ಬೋರ್ಡು ಅಥವಾ ಲೆಟರ್ಡಿಗೋಸ್ಕರ ಇವತ್ತು ವಿಘಟನೆಯ ಹಾದಿಯನ್ನು ಹಿಡಿದಿರ್ತಕ್ಕಂಥದ್ದು ಮತ್ತು ವೈಚಾರಿಕತೆಯ ಯಾವ ಗಾಳಿ ಗಂಧಗಳಿಲ್ಲದೆ ಎದುರುಗಡೆ ಇರತಕ್ಕಂಥ ಜಿಲ್ಲಾಧಿಕಾರಿಯ ಕಾರ್ಯವ್ಯಾಪ್ತಿಯನ್ನು, ಅವನ ಕಾರ್ಯಕ್ಷಮತೆಯನ್ನು, ನಾನು ಯಾವ ಪದ ಬಳಕೆ ಮಾಡ್ಕೋಬೇಕು, ಆ ಅಧಿಕಾರಿ ಜೊತೆ ನನ್ನ ನಡವಳಿಕೆ ಹೇಗಿರಬೇಕು, ಸಾರ್ವಜನಿಕರು ಮತ್ತು ಸಮಾಜದ ಜೊತೆಗೆ ಒಬ್ಬ ರೈತ ಹೋರಾಟಗಾರ ಅಥವಾ ರೈತ ಮುಖಂಡನ ನಡವಳಿಕೆ ಹೇಗಿರಬೇಕು, ಇವೆಲ್ಲ ನಡವಳಿಕೆಗಳನ್ನು ನಾವು ಬಿಟ್ಟು ನಾವು ಬೇರೆ ಹಾದಿಯನ್ನು ಹಿಡಿದಿರೋದ್ರಿಂದ ಚಳುವಳಿಗಳನ್ನು ದೀರ್ಘವಾಗಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಭಾವನೆಗಳು ನಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲೂ ಕೂಡ ಕರ್ನಾಟಕದ ರೈತರು ನಮ್ಮನ್ನ ಒಗ್ಗಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ನಮ್ಮ ವೀಕ್ನೆಸ್ ಏನಿದೆ, ಈ ವೀಕ್ನೆಸ್